ಅ, ಆ, ಇ, ಈ ಕನ್ನಡದ ಅಕ್ಷರಮಾಲೆ. ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಅ ದಿಂದ ಲವರೆಗಿನ ಅಕ್ಷರಗಳನ್ನು ಹೇಗೆ ಬರೆಯುವುದೆಂದು ನೀವು ತಿಳಿದುಕೊಂಡಿದ್ದೀರಿ. ಹಾಗಾದರೆ ಈಗ ಅದಿಂದ ಲವರೆಗೆ ಬರುವಂತಹ ಅಕ್ಷರಗಳನ್ನು ಇನ್ನೊಮ್ಮೆ ಓದೋಣ. ಅದರ ಜೊತೆಗೆ ಮೊದಲ ಭಾಗದಲ್ಲಿ ಅದಿಂದ ಅಹದವರೆಗೆ ಬರುವಂತಹ ಪದಗಳನ್ನು, ಪ್ರಮುಖ ಪದಗಳನ್ನು, ಹಾಗೆಯೇ ಕದಿಂದ ಳ ಎರಡನೇ ಭಾಗದಲ್ಲಿ ಕದಿಂದ ಳವರೆಗೆ ಬರುವಂತಹ ಪ್ರಮುಖ ಪದಗಳನ್ನು ಸರಿಯಾಗಿ ಅಭ್ಯಾಸ ಮಾಡೋಣ, ಸರಿಯಾಗಿ ಕಲಿತುಕೊಳ್ಳೋಣ. ಕ ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಒಟ್ಟು 49 ಅಕ್ಷರಗಳಿವೆ. ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಒ, ಓ, ಔ, ಅಂ, ಅಹ. ಕ, ಖ, ಗ, ಘ, ಜ್ಞ, ಚ, ಛ, ಝ, ಝ, ಞ, ಠ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಷ, ಸ, ಹ, ಳ. ಹೀಗೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಭಾಗ 1ರಲ್ಲಿ ಪ್ರಮುಖವಾಗಿ ನಾವು ಮೊದಲಿಗೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅದಿಂದ ಅಹದವರೆಗಿರುವಂಥ ಸ್ವರಗಳನ್ನು ಸರಿಯಾಗಿ ತಿಳಿದುಕೊಳ್ಳೋಣ. ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಒ, ಓ, ಔ, ಅಂ, ಅಹ. ಅದಿಂದ ಅಹದವರೆಗಿರುವಂತಹ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನು ನಾವು ಸರಿಯಾಗಿ ಓದೋಣ. ಅ, ಅರಸ, ಅಜ, ಅಗಸ, ಅಲ, ಅನಲ, ಅಬವ. ಆ, ಆಲ, ಆಠ, ಆದರ, ಆಲ, ಆಸನ. ಇನ್ನೊಮ್ಮೆ ಆಲ ಅನ್ನೋದು ಎರಡು ಬಾರಿ ಬಂದಿದೆ. ಇ, ಇನ, ಇವ, ಇತರ, ಇಹ. ಈ, ಈಶ, ಈರ, ಈಗ, ಈಳನ, ಈಚಲ. ಈ ಪದಗಳನ್ನು ಓದಿರಿ, ಹೇಳಿರಿ. ಇನ್ನೊಮ್ಮೆ ಓದೋಣ. ಅಜ, ಅಗಸ, ಅನಲ, ಆಠ, ಆದರ, ಆಲ, ಇವ, ಈಹ, ಇತರ, ಈಶ್, ಈರ, ಈಗ, ಈಳನ. ಇನ್ನು ಉ. ಅ ಆಗಿದೆ, ಆ ಆಗಿದೆ. ಮುಂದಿನ ಅಕ್ಷರ ಯಾವುದು? ಉ. ಉ, ಉದಯ, ಉಡ, ಉದರ, ಉಪವನ, ಉಪಟಳ. ಊ, ಊಟ, ಊನ, ಊತ, ಊಷರ. ರು, ಋಣ, ಋಷಭ, ವೃತ್ತ, ವೃಷಭ. ರು ಅಂದರೆ ವೃಷಭ. ಈ ಪದಗಳನ್ನು ಓದಿರಿ, ಹೇಳಿರಿ. ಇನ್ನೊಮ್ಮೆ ಓದಬೇಕು, ಹೇಳಬೇಕು. ಏನು? ಉರಗ, ಉದರ, ಉಪವನ, ಊನ, ಊತ, ಊಷದ, ಏನು? ಊಷರ, ಋಣ, ಋತ, ವೃಷಭ. ರು ಆದಮೇಲೆ ಯಾವ ಅಕ್ಷರ ಬರ್ತದೆ? ಎ. ಹೌದಲ್ವಾ? ಎಯನ್ನು ಓದೋಣ. ಎ ಅಕ್ಷರವನ್ನು ಕೂಡ ನಾವು ಸರಿಯಾಗಿ ಓದೋಣ. ಎ ಅಕ್ಷರ. ಎ. ಎಲೆ, ಎಡ, ಎರಕ, ಎಡಬಲ. ಇನ್ನೊಮ್ಮೆ ಎಲೆ, ಎಡ, ಎರಕ, ಎಡಬಲ. ಏ, ಏತ, ಏಕ, ಏಕಮತ, ಏಕವಚನ. ಇನ್ನೊಮ್ಮೆ ಏಕ, ಏಕಮತ, ಏಕವಚನ, ಏತ. ಇನ್ನು ಐ ಅಕ್ಷರಗಳನ್ನು ನೋಡೋಣ. ಐ. ಐದು, ಐದಳ, ಐಗಳ, ಐದು, ಐದಳ, ಐಗಳ. ಒ.
ಒಂಟೆ ಒಣ ಒರಟ ಒಳಜಗಳ. ಒಂಟೆ ಒಣ ಒರಟ ಒಳಜಗಳ. ಈ ಪದಗಳನ್ನು ಓದಿರಿ, ಹೇಳಿರಿ. ನಮ್ಮೆ ಓದೋಣ. ಮೂರು ಬಾರಿ ನಾವು ಓದೋಣ, ಸರಿಯಾಗಿ ತಿಳಿದುಕೊಳ್ಳಬೇಕಾಗಿದೆ. ಮೂರು ಬಾರಿ ಇವುಗಳನ್ನು ಸರಿಯಾಗಿ ಓದೋಣ. ಎಲೆ, ಎಡ, ಎರಕ, ಏಥ, ಏಕಮತ, ಏಕವಚನ, ಐದು, ಐದಳ, ಐಗಳ, ಒಂಟೆ ಒಣ ಒರಟ. ಓ ಆದಮೇಲೆ ಯಾವ ಅಕ್ಷರ ಬರ್ತದೆ? ಓ ಆದಮೇಲೆ ಓ ಅನ್ನುವ ಅಕ್ಷರ ಬರ್ತದೆ. ಯಾವ ಅಕ್ಷರ? ಓ. ಓಟ, ಓಲಗ, ಓಘ, ಓರಣ. ಓಠ, ಓಲಗ, ಓಘ, ಓರಣ. ಔ, ಔಷಧ. ಔ, ಔಷಧ. ಔರಸ, ಔತಣ, ಔಘ. ಅಂದಣ, ಅಂದ, ಅಂಗಳ, ಅಂಬರ. ಅಂದಣ, ಅಂದ, ಅಂಗಳ, ಅಂಬರ. ಅಹ, ಅಂತಃಪುರ, ಅಂತಃಕರಣ, ಅಂತಃಕಲಹ, ಅಂತಃಪಠ. ಏನು? ಅಂತಃಪುರ, ಅಂತಃಕರಣ, ಅಂತಃಕಲಹ, ಅಂತಃಪಠ. ಇವುಗಳನ್ನು ಇನ್ನೊಮ್ಮೆ ಓದಬೇಕು ನಾವು. ಈ ಪದಗಳನ್ನು ಓದಿರಿ, ಹೇಳಿರಿ. ಓಲಗ, ಓಘ, ಓರಣ, ಔರಸ, ಔಘ, ಔತಣ, ಅಂಗಳ, ಅಂದ, ಅಂಬರ, ಅಂತಃಕರಣ, ಅಂತಃಕಲಹ, ಅಂತಃಪಠ. ಹೀಗೆ ಇವುಗಳನ್ನು ಬರೆದು ಅಭ್ಯಾಸ ಮಾಡಿ.